ಶರಣರನ್ನು ಸದಾಕಾಲ ಸ್ಮರಣೆಯನ್ನು ಮಾಡಿ ಶಿಗ್ಲಿ ಗ್ರಾಮದ ಕೂಡ್ಲಮಠ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ 98-99ನೇ ಸಾಲಿನ ಮಧುರ ಮೈತ್ರಿ ಹನಿಗಳ ಬಳಗದ ಒಂದು ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭ. ಇಂಥ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ SP ಬಳಗಾರ್ ವಕೀಲರಲ್ಲಿ ಶರಣುಗಳನ್ನು ಹೇಳ್ತಾ, ನೆಗಳೂರು ಸರ್ ಅವರೇ, ಮಾತನಾಡಿ ಸರ್ ಅವರೇ, ಚಿಟಗಿ ಸರ್ ಅವರೇ, ಲಮಾಣಿ ಸರ್ ಅವರೇ, ಯಾವತ್ತು ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಈ ಗುರುವಂದನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಪಾಲಕರೇ, ಪೋಷಕರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗ್ರಾಮದ ಗುರು ಹಿರಿಯರೇ, ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಮೇಲೆ ಬಿಸಿಲೈತಿ, ಒಳಗೆ ಹಸಿವೈತಿ. ಕೇಳೋ ಕಸು ನಿಮಗಿಲ್ಲ, ಹೇಳೋ ಉಸಿರು ನನಗಿಲ್ಲ. ಆದರೂ ಬಿಡಕ್ಕೆ ಬರೋಂಗಿಲ್ಲ, ನಾನು 3 ತಾಸು ಬಿಡೋಂಗಿಲ್ಲ. ಅಯ್ಯಪ್ಪ, ಹಂಗಾರೆ ಆಚಾರ ನಾವು ಹೋಗೇ ಬಿಡ್ತೇನೆ ಬಿಡ್ರಿ ಅಂತೀರಿ. ಭಾಳ ನಮ್ಮ ವಕೀಲರು ಹೇಳಿದ ಹಾಗೆಯೇ ನಾನು 1 ತಾಸಿನಿಂದನೇ ಹೊರಡಬೇಕಾಗಿತ್ತು. ಅಷ್ಟು ಅನಿವಾರ್ಯತೆಯೂ ಇತ್ತು ನನಗೆ. ಆದರೆ ನೀವು ಮಾತಾಡಕತ್ತಿದ್ರೆ ನೋಡ್ರಿ, ಆವಾಗಿಂತ ನನಗನ್ನಿಸ್ತು ನಾ ಕೂತ್ಕೊಳ್ಳಬೇಕಂಥೇಳಿ. ಅಂದರೆ ನಿಮ್ಮ ಮಾತುಗಳು ಆಗಿದ್ದು. ವಕೀಲರು ಹೇಳ್ದಂಗೆ ಯಾರೂ ಚೀಟಿ ಕೊಡಲಾರ್ದ ಬಿಟ್ಟಿಲ್ಲ ನೀವೇನು. ಅಂದರೆ ಇದು ಏನು ನನಗೆ ಗೊತ್ತಾಗ್ತೈತೆ ಅಂತ ಕೇಳಿದ್ರೆ, ಅನ್ನ ಕುದ್ದತೆ ಬೆಂದತೆ ಇಲ್ಲ ಅಂತ ನೋಡೋಕೆ ಎಷ್ಟು ಅಗಳು ಹೆಚ್ಚಿಗ್ಬೇಕ್ರಿ? ಈಗ ಒಂದು ಹೆಚ್ಚಿಗಂಗೆಲ್ಲ ಹಂಗೆ ಗೊತ್ತಾಕತ್ತೆ ನೋಡ್ರಿ. ಹೆಂಗೆ ರೀ? ಹಾಂ ಕುಕ್ಕರ್ನಾಗ ಇಟ್ಟು ಅದನ್ನು ಮಾಡಿಸ್ಬಿಟ್ರೆ ಅದು ಸೀಟಿ ಹೊಡೆದು ಬಿಡ್ತೈತೆ. ಅದು ಸ್ವಲ್ಪ ನೀರು ಅಕ್ಕಿ ಹಾಕಿ ಅದನ್ನು ಸ್ಟವ್ ಅದು ಗ್ಯಾಸ್ ಮೇಲೆ ಹಚ್ಚಿ ಆ ಕಡೆ ಈ ಕಡೆ ಹೋಗಿಬಿಟ್ರೆ, ನೀವು ಒಂದು ಸ್ವಲ್ಪ ಮನೆಯಾಗ ಈ ಕಡೆ ಹೋಗಿ ಬರೋದ್ರಾಗ ಅದು ಸೀಟಿ ಹೊಡೆದ ಬಿಡ್ತೈತೆ. ಏನಂತ? ನಾ ಕುದ್ದಾನಿ ನಾನು ಕೆಳಗೆ ಇಳಿಸು, ನಾ ಬೆಂದಾನಿ ನಾನು ಕೆಳಗೆ ಇಳಿಸು ಅಂತ ಹೇಳ್ತೈತದ. ಹಂಗೆ ಇವತ್ತೇನು ಮಾತನಾಡಿದ್ರಲ್ಲ ನೀವೆಲ್ಲರೂ ಕೂಡಿ ನಮಗೆ ಹೇಳಕತ್ತಿದ್ರಿ, ಕೂಡ್ಲಮಠ ಶಾಲೆಯಲ್ಲಿ ಅಜ್ಜಾರೆ ನಾವು ಕುದ್ದಾವಿ, ನಾವು ಬೆಂದವಿ, ನಾವೆಲ್ಲ ಈ ಶಾಲೆಯ ಕೀರ್ತಿಯನ್ನು ಎತ್ತರಕ್ಕೆ ಏರಿಸೇವಿ ಅಂತ ನೀವೆಲ್ಲ ಇವತ್ತು ತೋರಿಸ್ಕೊಟ್ರಿ. ಇವತ್ತು ನಿಮಗೆ ನಾನು ವರ್ಷದಾಗ ಒಂದು 3-4 ಗುರುವಂದನ ಕಾರ್ಯಕ್ರಮಕ್ಕೆ ಹೋಗಿರ್ತೇನೆ. ಅಂದರೆ ಅವರು ಕರಿತಿರ್ತಾರೆ. ಆದರೆ ಅವಾಗೆಲ್ಲ ಇಷ್ಟು ಖುಷಿ ಆಗೈತಿಲ್ಲ, ನನಗೆ ಗೊತ್ತಿಲ್ಲ. ಅವರು ಭಾಳ ಚೆನ್ನಾಗಿ ಮಾಡ್ಯಾರ. ಇದು ನಿಮ್ಗಿಂತ ಸಿಕ್ಕಾಪಟ್ಟೆ ಖರ್ಚು ಮಾಡಿರ್ತಾರೆ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ವೇದಿಕೆ ಮಾಡಿರ್ತಾರೆ, ಏನೆಲ್ಲ ಮಾಡಿರ್ತಾರೆ. ಅವಾಗ ನಾನು ಇಷ್ಟು ಖುಷಿ ಪಟ್ಟಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರ ಸಂಸ್ಥೆಗೆ ಇನ್ನೂ ಏನು ಕೊಟ್ಟಿಲ್ಲ. ನೀವು ಮಾತ್ರ ಕೊಟ್ಟ ಇದನ್ನು ಮಾಡಕತ್ತೀರಲ್ಲ, ಅದಕ್ಕೆ ನಿಮಗೆ ನಾವು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ನನಗೆ ಅದನ್ನು ಭೂಮಿ ಪೂಜಾಕ್ಕೆ ಸಹಿತ ಕರೆದಿದ್ರಿ, ಹೌದಲ್ರಿ? ಹೋಗಿಲ್ಲ, ನಾವು ಅವರೆಲ್ಲ ಬಂದಿದ್ವಿ. ಅದು ಏನು ನಿಮ್ಮದು ಟೈಟಲ್ ಐತಲ್ಲ ಮಧುರ ಮೈತ್ರಿ, ಅದನ್ನು ಕೂಡ ಅವತ್ತೇ ಬಿಡುಗಡೆ ಮಾಡಿದ್ವಿ. ಒಂದು 4-6 ಮಂದಿ ಇದ್ದರು ಅವರು. ಒಂದು 2-3 ಮಂದಿ ಗಂಡು ಮಕ್ಕಳು, ನಮ್ಮ ಜಗದೀಶ, ಒಂದಿಷ್ಟು ಮಂದಿ, ಒಂದು ಭಾಳ ಕಡಿಮೆ ಜನ ಇದ್ದರು ಅವರು. 6 ಮಂದಿ ಎಷ್ಟು ಖುಷಿಯಿಂದ ಭೂಮಿ ಪೂಜೆ ಮಾಡಿಸಿ ಅದನ್ನು ಮಧುರ ಮೈತ್ರಿ ಬಿಡುಗಡೆ ಮಾಡಿದ್ರು ಅಂತಂದ್ರೆ, ಇವರು ಈಗ ಹಿಂಗೆ ಮಾಡಾಕತ್ತಾರ ಅಂದ್ರೆ ಮುಂದೆ ಹೆಂಗೆ ಮಾಡ್ತಾರಪ್ಪ ಅಂತ ಅವತ್ತ ಹೇಳಿ ಹೋಗಿದ್ವಿ ನಾವು. ಆವಾಗ ಅಂತಿದ್ದು ನಾನು, ಇದು 90 ಅನ್ನೋದು ನಿಮ್ಗೆ ಎಂಡ್ ಆಕತಿ ಅಂಥೇಳಿ. 90 ಅಂದರೆ 91, 92, 93, 94, 95, 96, 97, 98. 90 ಅನ್ನೋದು ಯಾರಿಗೆ ಕೊನೆಗೊಳ್ತದ? ನಿಮ್ಗೆ ಕೊನೆಗೊಳ್ತದಲ್ರಿ ಅದು. ಅದಕ್ಕೆ ಈ 90 ಅನ್ನೋದು ಕೊನೆಗೊಳಿಸಿ ನೀವು 99% ಇವತ್ತಿನ ದಿವಸ ನೀವು ಮಾರ್ಕ್ಸ್ ತೊಗೊಂಡ್ಬಿಟ್ರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಭಾಳ ಖುಷಿ. 27 ವರ್ಷ ಎತ್ತೆತ್ತಾಗಿ ಹೋಗಿದ್ರೆ ಗೊತ್ತಿಲ್ಲ ನಮಗೆ. ಅದಕ್ಕೆ ನಾ ಅವತ್ತು ಹೇಳಿದ್ದೆ, 27 ವರ್ಷ ನೀವು ಆ ಕಡೆ ಈ ಕಡೆ ಎದಕ್ಕೆ ಹೋಗಿದ್ರಪ್ಪ ಅಂತ ಕೇಳಿದ್ರೆ, ನಮಗೇನು ಕೊಟ್ಟಾರ ನೋಡ್ರಿ, ಇದ್ರಾಗ ಒಂದು ಜೇನು ಹುಳುವಿನ ಚಿತ್ರ ಕೊಟ್ಟಾರ. ಆ ಜೇನು ಹುಳು ಎತ್ತೆತ್ತಾಗಾರ ಎದಕ್ಕೆ ಹೋಗತ್ತೆ ಅಂದ್ರೆ ಖಾಲಿ ಪೀಲಿ ಹೋಗಂಗಿಲ್ಲ. ಅದು ಚಲೋ ಹೂ ನೋಡಿ ಅದ್ರ ಹೋಗಿನ ಮಕರಂದ ಹೀರ್ಕೊಂಬರಕ್ಕೆ ಹೋಗಿರ್ತೈತಿ. ಹಂಗೆ ನಮ್ಮೆಲ್ಲ ವಿದ್ಯಾರ್ಥಿನಿಯರು 27 ವರ್ಷ ಒಳ್ಳೆ ಹೂವಿನ ಕುತ್ಕೊಂಡು ಮಕರಂದ ಹೀರ್ಕೊಂಬಂದು ಇವತ್ತು ನಮ್ಮ ಸಂಸ್ಥೆ ಕೊಟ್ಟಾರ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಅಂಥ ಮಧುರ ಮಕರಂದವನ್ನು ನಮ್ಮ ಸಂಸ್ಥೆಗೆ ನೀಡಿ ನೀವೆಲ್ಲ ಸಂಸ್ಥೆಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಹೆಮ್ಮೆಯನ್ನು, ಪ್ರೀತಿಯನ್ನು ತೋರಿಸಿಕೊಟ್ಟಿದ್ದೀರಿ. ನಿಮ್ಮ ಗುರುಗಳ ಪ್ರೀತಿಯನ್ನು, ನಿಮ್ಮ ಗುರುಗಳು ಕಲಿಸಿರ್ತಕ್ಕಂಥ ಪಾಠವನ್ನು ಇವತ್ತಿನ ದಿವಸ ಮತ್ತೆ ಮರುಕ್ಷಣ 27 ವರ್ಷದ ಹಿಂದೆ ನೀವೆಲ್ಲವರು ಆಗಿ ಇಲ್ಲೆಲ್ಲ ನಿಂತ್ಕೊಂಡಿದ್ದು ನೋಡಿದರೆ ನನಗೆ ತುಂಬ ಖುಷಿಯಾಯಿತು. ಇವತ್ತು ಸುತ್ತಿಗೆಯಿಂದ ಹೊಡೆಸಿಕೊಂಡ ಚಿನ್ನ, ತಂದೆಯಿಂದ ಹೊಡೆಸಿಕೊಂಡ ಮಗ, ಶಿಕ್ಷಕನಿಂದ ಶಿಕ್ಷೆಗೊಳಗಾದ ಶಿಷ್ಯ ಜಗತ್ತಿನೊಳಗೆ ಬೆಳಗೋದು ನಿಶ್ಚಿತ ಅಂತ ಹೇಳ್ತಾರೆ. ಬೆಳಗಿದವರು ಯಾರಾದಿದ್ದೆ ನೀವೇ ಅಂತ ಹೇಳಿಕ್ಕೆ ನಾನು ಹಿಂಗೆ ಇಚ್ಛಾಪಡ್ತಾ ಇದ್ದೇನೆ.
ನಿಮ್ಮಂಥವರ ಶಿಷ್ಯರು ಇವತ್ತಿನ ದಿವಸ ನಾಡಿನ ತುಂಬ ಆಗಲಿ, ನಿಮ್ಮ ಈ ಒಂದು ಸಂದೇಶ ಇದೆಲ್ಲ ನಾಡಿಗೆ ಬೆಳಕಾಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ವಿಶೇಷವಾಗಿ ಇಂಥ ಯಾವ ಪ್ರೀತಿ ಬಂಧನ ಇದೇ ನಾವು ಮತ್ತೆ ಮತ್ತೆ ಕೂಡಬೇಕು, ಇದು ಎಷ್ಟೋ ವರ್ಷಗಳ ಹಿಂದೆ ನಾವು ಬದುಕು ಕಟ್ಕೊಳ್ಳೋಕ್ಕೆ ನಾವೆಲ್ಲ ಹೋಗಿದ್ವಿ, ಮತ್ತು ನಾವು ಸೇರ್ತಾ ಇದ್ದೇವೆ. ಈ ಪ್ರೀತಿ ಹರಿದು ಹರಿಪಲ್ಯ ಮಾಡಿ ಗಾಳಿಯಾಗ ತೂರಲೇನ, ಗಾಳಿಗೆ ಹಿಡಿದು ಗಡಿಗೆ ಆಗ ತುಂಬಿ ಕಲ್ಲಿಗೆ ಹೇರಲೇನ, ಚೀಲಕ್ಕೆ ಹಾಕಿ ಕಚಪಚನೆ ತುಳಿದು ಬಾಯಿಯ ಹೊಲಿಯಲೇನ ಅಂತ ಒಬ್ಬ ಕವಿ ಹೇಳ್ತಾನೆ. ಅಂದರೆ ಈ ಪ್ರೀತಿ ಅಂತಕ್ಕಂಥದ್ದನ್ನು ನಾನು ಬೇಡಪ್ಪ ಅಂತ ತಿಳ್ಕೊಂಡು ಒಂದು ಗಡಿಗೆಗೆ ಹಾಕಿ ಒಂದು ಮುಚ್ಚಳ ಮುಚ್ಚಿ ಕಲ್ಲು ಅದ್ರ ಮೇಲೆ ಇಟ್ಟನು ಹೊರಗೆ ಬರ್ತದಂಥದ್ದು, ಒಂದು ಚೀಲಕ್ಕೆ ಹಾಕಿ ಕಚಪಚ ತುಳಿದು ಬಾಯಿ ಹೊಲದ ಇಟ್ಟನು ಕೂಡ ಅದು ಹೊರಗೆ ಬರ್ತದಂಥದ್ದು. ಮತ್ತು ಹರಿಪಲ್ಯ ಮಾಡಿ ಅಂತಾರೆ ಅವರು. ಹರಿಪಲ್ಯ ಅಂದ್ರೆ ಗೊತ್ತೈತೆ ನಿಮಗೆ? ಪುಂಡಿ ಸೊಪ್ಪಿಗೆ ಅಂತಾರೆ ಹರಿಪಲ್ಯ ಅಂತೇಳಿ ಬಿಜಾಪುರ ಕಡೆಗೆ. ಹರಿಪಲ್ಯ ಅಂದ್ರೆ ಪುಂಡಿ ಸೊಪ್ಪು ಮೊದಲು ಆ ಕಡೆ ಈ ಕಡೆ ಟೀಸಳಾಗಿರ್ತದೆ, ಅದನ್ನು ಮತ್ತೆ ಹರಿಯಾಕತ್ತಾರ ಅವರು. ಅದನ್ನು ಹರಿದು ಗಾಳಿಯಾಗೆಲ್ಲ ತೂರ್ಬೇಕಂತನೇ. ಆದ್ರೂ ಕೂಡ ನಮ್ಮ ಪ್ರೀತಿ ಅಂತಕ್ಕಂಥದ್ದು ಎಷ್ಟು ತೂರಿದರೂ ಕೂಡ ಅದು ಹೋಗೋದಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಹೇಳ್ತಾರೆ ಅವರು. ಹಾಗೆ ಈ 98-99ನೇ ಸಾಲಿನ ವಿದ್ಯಾರ್ಥಿಗಳ ಪ್ರೀತಿ ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಹೆಚ್ಚು ಬೆಳೀತೈತೆ ಹೊರತು ಕಡಿಮೆ ಆಗೋದಿಲ್ಲ ಅಂತ ಅನ್ನೋದಕ್ಕೆ ನೀವೆಲ್ಲ ಈ ಕಾರ್ಯಕ್ರಮ ಸಾಕ್ಷಿಯಾಗೈತಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇಂಥ ಗುರುಗಳು ಇಂಥ ಶಿಷ್ಯರು ನಿಮ್ಮನ್ನು ನೋಡಿದರೆ ಭಾಳ ಖುಷಿ ಆಗ್ತಾ ಇದೆ. ಆ ಶರೀಫರು ಆ ಕಳಸಕ್ಕೆ ಹೋಗ್ತಾ ಬರ್ತಾ ಇರಬೇಕಾದ್ರೆ ಅವ್ರಿಗೆ ಜನ ಅಂತಿದ್ರಂತ, ಏ ಸಾಬಾ ಅಂತಿದ್ರಂತ ಅವ್ರಿಗೆ. ಅದನ್ನು ಹೋಗಿ ಶರೀಫ್ರ ಹತ್ರ ಹೇಳಿದ್ರಂತ ಅವರು, ಯಪ್ಪ ನನಗೆ ಬರೀ ಸಾಬಾ ಅಂತಾರ ಅಂತ ಅವ್ರು ಹೇಳಿದ್ರಂತ. ಅವಾಗ ಶರೀಫ್ರು ಅಂದ್ರಂತ, ಯಪ್ಪ ನಿನಗೆ ಎಷ್ಟರ ಸಾಬಾ ಅನ್ಲಿ ಅನಿಷ್ಗ, ಮುಂದೊಂದು ದಿವಸ ಸಾ ಮತ್ತು ಬಾ ನಡುವೆ ಒಂದು ಸೊನ್ನೆ ಇಟ್ಟು ನಿನ್ನನ್ನು ಸಾಂಬನನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರಂತ ಅವರು. ಹಂಗೆ ನಿಮ್ಮಂಥ ಇಷ್ಟೊಂದೆಲ್ಲ 100-150 ಜನ ಈ ವಿದ್ಯಾರ್ಥಿಗಳಿಗೆ ನಿಮ್ಮನ್ನು ಸಾಂಬ ಸದಾಶಿವನಂತೆ ಮಾಡಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಒಂದು ಚಪ್ಪಾಳೆಯನ್ನು ತಟ್ರಿ. ನಿಮ್ಮ ಎಲ್ಲ ಧನ್ಯವಾದಗಳನ್ನು ನಮಗೆ ಕೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ಯಾಕೆಂತ ಕೇಳಿದ್ರೆ ಈ ಜಗತ್ತಿನಲ್ಲಿ ಅವ್ರ ಋಣ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ತಂದೆ ಋಣ, ತಾಯಿ ಋಣ, ಭೂಮಿ ಋಣ, ಗುರುವಿನ ಋಣ ಇವೆಲ್ಲವೂ ಕೂಡ ಸಮಾಜದ ಋಣ ತೀರ್ಸೋಕ್ಕೆ ಭಾಳ ಕಷ್ಟ. ಅದ್ರಾಗೇನೋ ಒಂದಿಷ್ಟು ಅಲ್ಪದಾಗಿರ್ತಕ್ಕಂಥ ಕಾಣಿಕೆಯನ್ನು ಇವತ್ತು ನಾವು ಹಾಕಿದ ಶಾಲು ಹರಿದು ಹೋಗಿಬಿಡ್ತೈತೆ, ಅವ್ರಿಗೇನು ಇರಂಗಿಲ್ಲ. ನಾವು ಹಾಕಿದ ಮಾಲೆನೂ ಕೂಡ ಬಾಡಿ ಹೋಗಿಬಿಡ್ತೈತಿ. ಅವ್ರು ಕಲಿಸಿದ ಅಕ್ಷರಗಳು ಮಾತ್ರ ನಮ್ಮ ಎದೆಯಾಗ ಸಾಯೋತನ ಇರ್ತಾವಲ್ಲ, ಅದು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ವೀಕ್ಷೆ ಅಲ್ಲ, ಅದೊಂದು ನಮಗೆ ಕಾಣಿಕೆ. ಅಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ನೆನಪಿಟ್ಟುಕೊಂಡು ನೀವು ಮಾಡ್ತಾಯಿದ್ದೀರಿ, ತುಂಬ ಖುಷಿ. ಇವತ್ತು ಸಮಾಜದೊಳಗೆ ಯಾರಿಗಾದರೂ ಬೆಲೆ ಐತಪ್ಪ ಅಂತ ಕೇಳಿದ್ರೆ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸಿಗೋಕ್ಕೆ ಸಾಧ್ಯ ಇಲ್ಲ. ನಾನಿವತ್ತು ಸ್ವಾಮಿ ಆಗೇನೆ ಅಂತಂದ್ರೆ ಕೂಡ ನನಗೂ ಕಲಿಸಿರ್ತಕ್ಕಂಥ 4 ಜನ ಗುರುಗಳಿದ್ದಾರೆ, ಅವರಿಂದ ನಾನು ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಐತಿ. ಇವತ್ತು ಯಾರೋ MLA ಆಗ್ಯಾರ ಅಂತ ಕೇಳಿದ್ರೆ ಅವ್ರಿಗೂ ಕೂಡ ಆ ಎತ್ತರಕ್ಕೆ ಒಯ್ಲಿಕ್ಕೆ ಗುರುಗಳು ಬೇಕಾಗ್ತಾ ಇದೆ. ಒಬ್ಬ ಯೋಧ ಇದ್ದಾನಂದರೆ ಅವನಿಗೂ ಕೂಡ ಗುರುಗಳು ಬೇಕಾಗ್ತಾ ಇದೆ. ಅಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಶಿಕ್ಷಕರು ನೋಡ್ರಿ, ರಾಜಕಾರಣಿಗಳಿಗೆ ಅಧಿಕಾರದಾಗಿದ್ದಾಗ ಮಾತ್ರ ಶಾಲು ಮಾಲಿ ಸನ್ಮಾನ ಎಲ್ಲ, ಅಧಿಕಾರ ಮುಗೀತಂದ್ರೆ ಅವ್ರಿಗೇನೂ ಇಲ್ಲ. ಹೌದಲ್ರಿ? ವಕೀಲರಿಗೆ ಗೊತ್ತೈತೆ, ನಾವು ಅಧಿಕಾರದಾಗಿದ್ದಾಗ ನಮಗೆಲ್ಲ ಬರ್ತಿರ್ತಾವೆ, ಅಧಿಕಾರ ಮುಗಿದ್ರೆ ನಮ್ಮನ್ನು ಯಾರು ಕೇಳಂಗಿಲ್ಲ. ಇವರೆಲ್ಲ ರಿಟೈರ್ಡ್ಮೆಂಟ್ ಆದಮೇಲೆ ಕರೆದು ಕುಂದ್ರಿಸಿ ಹಾಕ್ತೀವಿ ನೋಡ್ರಿ, ಇವ್ರಿಗೆ ಅಂತ ಶಕ್ತಿ ಐತಂತೀರಿ ನೀವು. ಅವರು ಡ್ಯೂಟಿ ಮೇಲಿದ್ದಾಗ ಎಷ್ಟು ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ, ಅವ್ರ ನಿವೃತ್ತಿ ಆದಮೇಲೆ ಸಹಿತ ನಾವು ನೆನೆಸ್ತಕ್ಕಂಥ ಒಂದು ಏಕೈಕ ವೃತ್ತಿ ಐತೆ ಅಂದ್ರೆ ಅದು ಶಿಕ್ಷಕ ವೃತ್ತಿ, ಗುರುಗಳ ವೃತ್ತಿ. ಅದು ಪವಿತ್ರವಾಗಿ ಅದನ್ನು ಉಪಯೋಗ ಮಾಡಿಕೊಂಡವರು ನಮ್ಮ ಕೂಡ್ಲಮಠ ಶಾಲೆ ಎಲ್ಲ ಗುರುಗಳು, ಗುರುಮಾತೆಯರು. ಅದಕ್ಕಾಗಿ ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು, ಎಷ್ಟು ಕೃತಜ್ಞತೆಗಳನ್ನು ಅರ್ಪಿಸಿದ್ರು ಕಡಿಮೆ ಅನ್ನಿಸ್ತದೆ. ಅಂಥ ಗುರುಗಳಿಗೆ ನಾವು ಕೂಡ ಶುಭವನ್ನು ಹರಿಸಿ, ಅವರು ನಿವೃತ್ತಿ ಆಗ್ತಾ ಇದ್ದಾರೆ, ಅವರ ಜೀವನ ಚೆನ್ನಾಗಿ ಸಾಗಲಿ. ಅವರಿಂದ ನಮ್ಮ ಸಮಾಜಕ್ಕೆ ಇನ್ನೂ ಕೂಡ ಅನೇಕ ಮಾದರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ನಮ್ಮ ಶಾಲೆಗೆ, ನಮ್ಮ ಸಂಸ್ಥೆಗೆ ಎಲ್ಲ ಕಡೆ ಇರಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಸಿ, ಮತ್ತು ನಿಮ್ಮಿಂದ ನಮ್ಮ ಸಮಾಜಕ್ಕೆ ಇನ್ನೂ ಅನೇಕ ಸಮಾಜ ಪರವಾಗಿರ್ತಕ್ಕಂಥ ಚಿಂತನೆಗಳು ಬರಲಿ. ಇವತ್ತು ನೀವೇನು ಕಾಣದೇ ಇರತಕ್ಕಂಥ ಕನಸುಗಳನ್ನು ಇವತ್ತು ನಿಮ್ಮ ಮಕ್ಕಳ ಮುಖಾಂತರವಾಗಿ ಮಾಡಿ ತೋರಿಸ್ರಿ ಅಂತ ಅವಕಾಶ ನಿಮಗೈತಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಭಾಳ ಚಲೋ ಕೆಲಸ ಮಾಡಿರಿ, ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಇದೇ ರೀತಿಯಾಗಿ ನಮ್ಮ ವಕೀಲರು ಹೇಳಿದ ಹಾಗೆಯೇ ಒಂದು ವರ್ಷ ಕೂಡಿ ಹೋಗಿಬಿಡೋದಾಗಬಾರ್ದು, ಮತ್ತೆ ಸೇರ್ರಿ, ಮತ್ತೆ ಕೂಡ್ರಿ. ನಾವು 94ನವ್ರು, ನಾವು ಹೊಸ ರೀತಿ ಒಳಗೆ ಕಲ್ತೇವೆ. ನಾವು ಲಕ್ಷಾಂತರ ರೂಪಾಯಿ ಪೆಂಡೆಲ್ಲ ಹಾಕಿ, ಅದು ಏನಂತಾರೆ ನೋಡ್ರಿ ಹಿಂದೆ, ಅದು ಏನೋ ನಮ್ಮ ಫೋಟೋ ಎಲ್ಲ ಬರ್ತಾವಲ್ಲ ಅಂಥ ಸ್ಕ್ರೀನ್ ಕಟ್ಟಿ, ಮಳೆಗಾಲದಾಗ ಮಳೆ ಬರಬಾರ್ದಂಥ ವಾಟರ್ ಪ್ರೂಫ್ ವೇದಿಕೆ ಹಾಕಿ ನಾವೆಲ್ಲ ಕಾರ್ಯಕ್ರಮ ಮಾಡಿದ್ವಿ. ಆದರೆ ಯಾಕೆ ಮಾಡಿದ್ದೀವಪ್ಪ ಅಂತ ಕೇಳಿದ್ರೆ ಇಂಥ ಒಂದು ಸ್ನೇಹ ಬಳಗ ಇರೋದರಿಂದ ಸಾಧ್ಯ ಆಗ್ತಾಯಿದೆ. ಇದು ಇಂಥ ಕಾರ್ಯಕ್ರಮ ಮಾಡಿದ್ದು ನಮ್ಗೆ ಎಷ್ಟು ಶಕ್ತಿ ಕೊಟ್ಟೈತಪ್ಪ ಅಂತ ಕೇಳಿದ್ರೆ, ನನ್ನ ಜೊತೆ ಕಲ್ತಿರ್ತಕ್ಕಂಥ ಒಬ್ಬ ಗೆಳೆಯ ಬೆಳಗಾವಿನೊಳಗೆ ಅರಣ್ಯ ಅಧಿಕಾರಿ ಆಗಿದ್ದಾನೆ. ಆತ ಸಂಪರ್ಕ ಆದಮೇಲೆ ನಮ್ಮ ಮಠಕ್ಕೆ 10 ಲಕ್ಷ ರೂಪಾಯಿ ದಾನ ಮಾಡಿದವ.
ಅಜ್ಜಾರು ಮಾಡಿದಾಗ ಹಿಂಗೈತಿ ಅಂತ ತಿಳ್ಕೊಂಡ್ವಿ. ಅಂದರೆ ಈ ಸಂಬಂಧಗಳು ನಮ್ಮನ್ನು ಎತ್ತರಕ್ಕೆ ಬೆಳೆಸ್ತಾವೆ. ಯಾರೋ ಒಬ್ಬ ದೊಡ್ಡವಿರ್ತಾನೆ ಸಣ್ಣ, ನಾವು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಬ್ಯಾಚ್ನೊಳಗೆ ಯಾರ್ಯಾರ ಪರಿಸ್ಥಿತಿ ತೊಂದರೆ ಇದೆ ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಒಂದು ಬಂದಿದೆ. ನಮ್ಮ ಸಂಸ್ಥೆಗೆ ಏನು ತೊಂದರೆ ಇದೆ, ಸಮಾಜದೊಳಗೆ ಏನು ತೊಂದರೆ ಇದೆ, ನಮ್ಮ ಕ್ಲಾಸ್ಮೇಟ್ನಲ್ಲಿ ಇರ್ತಕ್ಕಂಥ ಯಾರ ಮಕ್ಕಳಿಗೆ ಏನು ಓದಿಸ್ಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ಚಿಂತನೆ ಮಾಡ್ಕೊಳ್ತಾ ಇದ್ದೇವೆ. ನಾವೊಂದು ಸಂಘವನ್ನು ಕಟ್ಕೊಳ್ತಾ ಇದ್ದೇವೆ, ಅದನ್ನು ಏಡ್ ಮಾಡಬೇಕಂತ ಇದ್ದೇವೆ. ಅಂದರೆ ಹಿಂಗೆಲ್ಲ ಒಂದು ಏನೋ ಬರೀ ಕೂಡಿ ಹೋಗೋದಾಗಬಾರ್ದು. ಇದರಿಂದ ಅನೇಕ ಸಮಾಜಪರ ಚಿಂತನೆಗಳು ನಡೀಬೇಕು ಅಂತಕ್ಕಂಥ ಮಾತುಗಳನ್ನು ತಿಳಿಸಿ ಅನೇಕ ಜನ ದುಡ್ದಾರ, ಸೇವೆ ಮಾಡ್ಯಾರ. ನಮ್ಮ ಶಿಗ್ಲಿಯವರು ಅದಾರ ನೋಡಿ, ಜಗದೀಶ, ನಮ್ಮ ಸಿದ್ಲಿಂಗಪ್ಪ, ಇನ್ನೂ ಭಾಳ ಜನ ಅದಾರ ಶಿಗ್ಲಿಯವರು. ಸುತ್ತಮುತ್ತಲು ಹಳ್ಳಿಯರೆಲ್ಲ ಅದಾರ ನೋಡ್ರಿ. ಇಲ್ಲೆಲ್ಲ ಶಿಗ್ಲಿ ಅಂತ ಕೇಳಿದ್ರೆ ಇದು ಕೈ ಬೀಸಿ ಕರಿತೈತಿ ಶಿಕ್ಷಣಕ್ಕೆ. ಹಾಗೆ ಎಲ್ಲರನ್ನೂ ಕೂಡ ಬಿಟ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಈ ಒಂದು ಸಂಸ್ಥೆ ಕೂಡ್ಲಮಠ ಶಾಲೆ ಮಾಡ್ಕೊಂಡು ಬಂದಿದೆ. ನಮ್ಮ ಹಿರಿಯರೆಲ್ಲ ಪಾಪ ನೋಡ್ರಿ ಎಷ್ಟು ವಯಸ್ಸಾಗೈತೆ ಅವ್ರಿಗೆ, ಇಷ್ಟೊತ್ತಾದರೂ ಕೂಡ ನಿಮಗಿಂತಲೂ ಕೂಡ ಉತ್ಸಾಹ ಕೂತ್ಕೊಂಡಾರ ಅಂತ ಕೇಳಿದ್ರೆ ಅವ್ರ ಮಕ್ಕಳಿಗಾಗಿ ಕೂತ್ಕೊಂಡಿಲ್ಲ. ಇವತ್ತು ನಮ್ಮ ಶಾಲೆ ಮಕ್ಕಳ ಕಾರ್ಯಕ್ರಮ ಐತೆ ಅಂದ್ರೆ ನಾವು ಕೂತ್ಕೋಬೇಕಂತ ಕೂತ್ಕೊಂಡಲ್ಲ. ಆ ಎಲ್ಲ ಹಿರಿಯರಿಗೆ ಒಂದು ಚಪ್ಪಾಳೆಯನ್ನು ತಟ್ಟಬೇಕು ಇವತ್ತಿನ ದಿವಸ ನಾವು. ಯಾಕಂದ್ರೆ ಅವ್ರಿಗೇನೈತ್ರಿ ಇದ್ರೊಳಗೆ ಪಾಪ ಶಾಲೆ ಕಟ್ಟಿದ್ರು, ನಿಮ್ಮಂಥವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ರು. ಮತ್ತು ಇನ್ನೂ ಇಷ್ಟು ವಯಸ್ಸಾದರೂ ಕೂಡ ಇಷ್ಟು ಹೊತ್ತು ಅವ್ರು ಕೂತ್ಕೊಂಡು ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಸಂಸ್ಥೆಯನ್ನು ಬೆಳೆಸ್ತಕ್ಕಂಥ ಒಂದು ಪರಿ ಅವರಿಂದ ನಾವು ಕಲಿಬೇಕಾಗಿದೆ ಅಂತ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೇನೆ. ಒಟ್ಟಾರೆಯಾಗಿ ಒಂದೇ ಮಾತು ಹೇಳಬೇಕಂದ್ರೆ ಚಲೋ ಆತು ಕಾರ್ಯಕ್ರಮ. ಹೆಂಗಾತು ಅಂತ ಕೇಳಿದ್ರೆ ಕೂತ್ಕೊಂಡವ್ರು ಎದ್ದು ಹೋಗಕ್ಕೆ ಬರ್ದಂಗೆ ನೀವೆಲ್ಲ ಮಾಡಿದ್ರಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಕೊನೆಗೆ ಒಂದು ಮಾತು, ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. IT ಇರಲಿ BT ಇರಲಿ, ವರ್ಕ್ ಮಾತ್ರ ನೀಟಾಗಿರಲಿ. IT ಇರಲಿ BT ಇರಲಿ, ವರ್ಕ್ ಮಾತ್ರ ನೀಟಾಗಿರಲಿ. ಕಾರ್ಯ ಇರಲಿ ಕಾಲೇ ಇರಲಿ, ನಡಿಗೆ ಮಾತ್ರ ನೀಟಾಗಿರಲಿ. ಕಾಲೇ ಇರಲಿ ಕಾರ್ಯ ಇರಲಿ, ನಡಿಗೆ ಮಾತ್ರ ನೀಟಾಗಿರಲಿ. CM ಇರಲಿ PM ಇರಲಿ, ಯೋಧನ ಬಗ್ಗೆ ಚಿಂತೆ ಇರಲಿ. ಗೊತ್ತಾಯ್ತಲ್ಲ ನಿಮಗೆ? CM ಇರಲಿ PM ಇರಲಿ, ಯೋಧನ ಬಗ್ಗೆ ಚಿಂತೆ ಇರಲಿ. MLA ಇರಲಿ MP ಇರಲಿ, ರೈತನ ಬಗ್ಗೆ ಕಾಳಜಿ ಇರಲಿ. MLA ಇರಲಿ MP ಇರಲಿ, ರೈತನ ಬಗ್ಗೆ ಕಾಳಜಿ ಇರಲಿ. ಏನೇ ಆಗಲಿ ಏನೇ ಬರಲಿ 99, 98 ಈ ವಿದ್ಯಾರ್ಥಿಗಳ ಸ್ನೇಹ ಮುಂದುವರ್ಕೊಂಡು ಹೋಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತಾ ಇದ್ದೆ.